ಇಲ್ಲಿ ಬ್ಯಾಗ್ ಫುಲ್ ಕೆಳಗಡೆ ಹೋಗಿರುತ್ತೆ. ಎಲ್ಲ ದೊಡ್ಡ ಹಾಕೊಂಬಂದ್ರೆ ಅಷ್ಟೇ ಈ ಥರನೇ ಬರುತ್ತೆ. ಆಲ್ಮೋಸ್ಟ್ ಸೈಕ ಕಾಣಿಸ್ತಾ ಇದೆ ಕಾರು. ಹಾಯ್ ಶೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ಅಲ್ಲಿ ಎಲ್ಲೋಗ್ತಾ ಇದ್ದೀನಿ ಅಂದ್ರೆ A1 ಕಸ್ಟಮ್. ನಂದು ಹೋದ್ಸಲಿ ಬ್ಲಾಗ್ ಮಾಡಿದ್ದೆ, ಬ್ಯಾಕ್ ಸೈಡ್ ಬಂಪರ್ ಹಾಕ್ಸಕ್ ಅಲ್ಲೇ ಹೋಗಿದ್ದು ನಾನು, ಕಸ್ಟಮೈಸ್ ಇದು. ಇವಾಗ ಫ್ರಂಟ್ ಒಂದ್ ಸ್ವಲ್ಪ ಬಾಡಿ ಕಿಟ್, ಸೈಡ್ ಸ್ಕರ್ಟ್ಸ್ ಎಲ್ಲ ಹಾಕ್ಸ್ಬೇಕು. ಸೊ ಅದರ ಹಾಕ್ಸಾದ್ಮೇಲೆ ಫುಲ್ಲಿ ಬ್ಯಾಗ್ ಫುಲ್ ಕೆಳಗಡೆ ಹೋಗಿರುತ್ತೆ, ಸೂಪರ್ ಕಾಣ್ತಾ ಇರುತ್ತೆ. ಅದೇ ಟಿಫನ್ ಎಲ್ಲ ತಿಂದು ರೆಡಿಯಾಗಿ ಕೂತಿದ್ದೆ, ಅವ್ರು ಫೋನ್ ಮಾಡಿದೆ. ಅವರೇ ಅಂದ್ರು, ಸರ್ ಒಂದ್ ಸ್ವಲ್ಪ 1 hour ಬಿಟ್ಟೆ ಬನ್ನಿ ಅಂತ. ಸೊ ಅದಕ್ಕೆ ಬ್ಲಾಗ್ ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಓಡೋಣ, ಒಂದು 30 to 40 minutes ಬಿಟ್ಟು ಓಡೋಣ. ಹೋಗುವಾಗ ಸಿಗ್ತೀನಿ. ಸೊ ಗೈಸ್ ಇವಾಗ ಹೋಗ್ತಾ ಇದ್ದೀನಿ. ಯಪ್ಪ ನಿದ್ದೆನೇ ಬಂದ್ಬಿಡ್ತು, ನೆನ್ನೆ ರಾತ್ರಿ ಕರೆಕ್ಟಾಗಿ ನಿದ್ದೆನೇ ಬಂದಿರಲಿಲ್ಲ. ಹೋಗೋಣ ಬನ್ನಿ. ಇವತ್ತೆಲ್ಲ ಮಾಡಿಸ್ಕೊಂಬಂದು ಕಾರ್ ವಾಶ್ ಮಾಡಿಸ್ಬೇಕು. ಯಾವ ಥರ ಧೂಳಾಗ್ಬಿಟ್ಟಿದೆ ಅಂದರೆ ನೋಡಿ. ಮತ್ತೆ ಅಲ್ಲಿ ತೊಗೊಂಡೋದ್ರೆ ಮತ್ತೆ ಧೂಳೆ ಆಗುತ್ತೆ. ಬಟ್ ನಂಗೆ ಹಿಂಗೆ ಇಕ್ಕದು ನಂಗೆ ಇಷ್ಟ ಇಲ್ಲ. ಕಾರು ಏನು ಮಾಡೋಕ್ಕಾಗಲ್ಲ. ನಮ್ಮ ಅಣ್ಣ ನೋಡಿ, ಅವ್ನಿಗೆ ಗೊತ್ತಾಗ್ಬಿಡುತ್ತೆ ನನ್ನ ಜೊತೆ ಬಂದರೆ ಅಲ್ಲಿ ಅಕ್ಕಪಕ್ಕ ಇರೋ ತಿನ್ನೋಕ್ಕೂ ಇರೋಲ್ಲ ಅಂತ. ಅದಕ್ಕೆಲ್ಲ ಎತ್ಕೊಂಬಂದ್ಬಿಟ್ಟಿದ್ದಾನೆ, ವಾಟರ್ ಬಾಟ್ಲು, ಕೇಕು ಎಲ್ಲ ತೊಗೊಂಬಂದ್ಬಿಟ್ಟಿದ್ದಾನೆ. ಏನಪ್ಪ ಇದು ದೊಡ್ಡಮ್ಮ ಈ ಥರ ಬಿಚ್ಚಿಕ್ಕಿದ್ದೀರಾ? ಇದು ಬಿದ್ದಾಗಾದ್ರೆ ಹೋಗ್ತಾ ಇದ್ದೀವಿ. ಇನ್ನೂ ಕರೆಕ್ಟ್ 12:50 ರೀಚ್ ಆಗ್ತೀವಿ ನಾವು. ನಿಧಾನಕ್ಕೆ ಹೋಗೋಣ ಗೈಸ್. ಇವಾಗ ಹೆಬ್ಬಾಳ ಫ್ಲೇವರ್ ಅಲ್ವಾ ಇದು? ಹೋಗ್ತಾ ಇದ್ದು ನೋಡಿ ಗೈಸ್, ಅಲ್ಲಿ 70 Pro ವೈಟ್ ಕಲರ್ ಹಾಕ್ಬಿಟ್ಟಿದ್ದಾರೆ ಬೋರ್ಡ್. ಆರೆಂಜ್ ಇರ್ತಿತ್ತು ಯಾವಾಗಲೂ. ಲೆಟ್ಸ್ ಗೋ. ನೋಡಿ ಟ್ರಾಫಿಕ್ ಹಿಂಗೆ ಹೆಬ್ಬಾಳ ಬಂದರೆ. ಇವಾಗ ಹೆಬ್ಬಾಳಗೆ ಏನೋ ಹೊಸ ರೋಡ್ ಮಾಡಿದ್ದಾರೆ ಅಂತ ಹೇಳ್ತಿದ್ರಪ್ಪ. ಪರವಾಗಿಲ್ಲ ಅದು. ಸದೇ ಇವತ್ತು ರಿಪಬ್ಲಿಕ್ ಡೇ. ಯಾರು ಕಾರ್ ಬಾಯ್ಸ್ ನೋಡೇ ಇಲ್ಲಪ್ಪ ನಾವು ಜಾಸ್ತಿ. ಬೆಳಗ್ಗೆ ಬಂದು ಹೋಗಿರ್ತಾರೆ ಅನ್ಸುತ್ತೆ ಅವರು. ನಾವಿವಾಗ ಯೂಟರ್ನ್ ತಗೊಬೇಕು ಗೈಸ್. ಹೋಗೋಣ. ನಾನು ವಾಲ್ಟ್ರಾನಿಕ್ ಹಾಕೊಂಡಿದ್ದೀನಿ. ಇಲ್ಲೆಲ್ಲ ದೊಡ್ಡಮ್ಮ ಹಾಕೊಂಬಂದ್ರೆ ಅಷ್ಟೇ, ಹೊರಗಡೆ ಹಾಕ್ಬಿಡ್ತಾರೆ ಸೀದಾ. ಹೋಗೋಣ ಗೈಸ್. ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಇನ್ನೂ ಅಷ್ಟೇ 1 kilometer ಅಷ್ಟೇ ಇರೋದು. ಯಪ್ಪ ಎಷ್ಟೋ ದೂರ ಬಂದಂಗೆ ಆಯಿತು ಗೈಸ್. ಇವತ್ತು ಯಾವುದೋ ಬೇರೆ ರೋಡ್ಗೆ ಬಂದುಬಿಟ್ಟಿದ್ದೀವಿ. ಇದು ಯಾವ ರೋಡು ಅಂತಲೇ ಗೊತ್ತಾಗ್ತಿಲ್ಲ ನಮಗೆ. ಮ್ಯಾಪ್ ಹಾಕೊಂಬಂದ್ರೆ ಹಿಂಗೆ ಆಗೋದು. ಮ್ಯಾಪ್ಗೆ ಜಾಸ್ತಿ ನಂಬಕ್ಕೆ ಹೋಗ್ಬಾರ್ದು. 50% ನಂಬಬೇಕು, 50% ನಂಬರ್ದು. ಹೋಗೋಣ. ಫೈನಲಿ ರೀಚ್ ಆಗಿದ್ದೀವಿ A1 ಕಸ್ಟಮ್ಸ್ಗೆ. ಸೊ ಇಲ್ಲಿ ಜಾಸ್ತಿ ಬರೋದು ಯೆಲ್ಲೋ ಬರ್ಡ್ಸ್ ಕಾರು, ಸ್ಪಾಯ್ಲರ್ ಹಾಕ್ಸ್ಕೊಳಕ್ಕೆ. ನಮ್ಮ ಟಾಮ್ ನೋಡಿ ಅಲ್ಲೇ ನಿಂತಿದೆ, ಫುಲ್ ಬ್ಯಾಗ್ಡ್ ಆಗುತ್ತೆ ಅದು ಇವಾಗ. ಸೊ ಅವ್ರು ಇವಾಗ ಈಚೆ ಹೋಗಿದ್ದಾರಂತೆ, ಒಂದು 5 ನಿಮಿಷ ಬರ್ತಾರಂತೆ. ಹೆಚ್ಚಿ ಏನಾಗುತ್ತೆ ನೋಡೋಣ. ಈ ಥರನೇ ಬರುತ್ತೆ ಆಲ್ಮೋಸ್ಟ್, ಬಟ್ ಈ ಡಿಸೈನ್ ಅಲ್ಲ, ಈ ಥರ ಆ್ಯಡ್ ಆನ್ ಮಾಡ್ತಾರೆ. ನಮ್ದು ಎಲ್ಲಿದಂತ ನೋಡಿ ಗೈಸ್, ಇಲ್ಲಿ ಯಾವ ಥರ ಬೇಕು ನಿಮಗೆ ಎಲ್ಲ ಸಿಗುತ್ತೆ. ಸೊ ಗೈಸ್ ಇಲ್ಲಿ ನಿಲ್ಸಿದ್ದೀನಿ ಒಳಗಡೆ. ಮುಂದೆ ಇಲ್ಲಿ ಒಂದು ಸ್ವಲ್ಪ ಆ್ಯಡ್ ಆನ್ ಮಾಡಬೇಕು ನೋಡಿ. ಅದು ಸ್ಪೇಸ್ ಇದೆಯಲ್ಲ, ಅದೊಂದು ಸ್ವಲ್ಪ ಆ್ಯಡ್ ಆನ್ ಮಾಡಬೇಕು, ಕೆಳಗಡೆ ಮಾಡಿಸ್ಬೇಕು. ಸೊ ಹೆಂಗೆ ಕಾಣಿಸ್ತಿದೆ ನೋಡಿ, ಚೋಟ ಇಷ್ಟೇ ಚಿಕ್ಕದು. ಮಜಾ ಇದೆ ನೋಡೋಕ್ಕಂತ. ಗೈಸ್ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ನಾವು ಅದೇ ಪ್ಲ್ಯಾನ್ ಮಾಡ್ತಾ ಇದ್ವಿ, ನಾನು ನಮ್ಮ ತಮ್ಮ ಸ್ವಿಗ್ಗಿಯಲ್ಲಿ ಆರ್ಡ್ರ್ ಮಾಡೋಣ ಅಂತ. ಸಾರ್ ಗಾಡಿ ತೊಗೊಂಡೋಗಿ ಸಾರ್ ಅಂತ ಹೇಳಿದ್ರು. ಸೊ ಅದಕ್ಕೆ ಅವ್ರದ್ದೇ ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಯಾವ ಹೋಟ್ಲು ಚೆನ್ನಾಗಿದೆ. ಒಂದು ಯಾವುದೋ ಉಡುಪಿ ಗ್ರ್ಯಾಂಡ್ ಹೋಟ್ಲ್ ಇದೆ ಅಂತೆ. ಸೊ ಅಲ್ಲಿ ಊಟ ಮಾಡ್ಕೊಂಬರೋಣ. ಲೆಟ್ಸ್ ಗೋ. ವೆಜ್ ಮೀಲ್ ತೊಗೊಂಬಿಟ್ಟಿದ್ದೀನಿ, ಒಳ್ಳೆ ಬ್ಯಾಟಿಂಗು, ಸಖತ್ತಾಗಿದೆ ಊಟ. ನಮ್ಮ ಅಣ್ಣ ಸೆಟ್ ದೋಸೆ ಆರ್ಡ್ರ್ ಮಾಡಿದ್ದಾನೆ, ಅವನಿನ್ನೂ ಬಂದಿಲ್ಲ. ನನ್ನ ಮಕ್ಕನ ಹೊಡ್ಕೊಂಡು ಅವನೇ. ಪಾಯಸ ಆಯ್ತಾ ಅಂತ ಕೇಳ್ತಾನೆ. ಇಲ್ಲಿದೆ ಅಣ್ಣ ಇದು ಪಾಯಸ, ಇದು ಮೊಸರನ್ನ. ಗೈಸ್ ಅದೇ ಊಟ ಮಾಡ್ಕೊಂಡು ಬಂದ್ವಿ. ಅದು ಏನೋ ಪೇಂಟ್ ಹೊಡೆದಿದ್ದಾರೆ ಅದ್ರ ಮೇಲೆ, ಬಾಡಿ ಕಿಟ್ ಮೇಲೆಲ್ಲ. ಅದು ಡ್ರೈ ಆಗಬೇಕಂತೆ. ಡ್ರೈ ಆದಮೇಲೆ ಫಿಟ್ ಮಾಡ್ಕೊಂಡು ಹಂಗೆ ಹೋಗ್ತಾ ಇರೋದು. ಮೇ ಬಿ ಒಂದು ಈವ್ನಿಂಗ್ ಆಗುತ್ತೆ ನಾನು ಹೋಗೋದು. ಅವರೇ ಹೇಳಿದ್ರು ಕೆಲಸ ಕ್ಲೀನಾಗಿ ಮಾಡ್ಕೊಡ್ತೀನಿ, ಒಂದು ಸ್ವಲ್ಪ ವೇಟ್ ಮಾಡಿ ಅಂತ. ಕೆಲಸ ಕ್ಲೀನಾಗಿ ಆಗಲಿ, ಮತ್ತೆ ಯಾರು ಪದೇ ಬರ್ತಾ ಇರ್ತಾರೆ. ಮುಗಿಸ್ಕೊಂಡು ಹೋಗೋಣ. ಮಳೆ ಬರ್ತಿದೆ, ಜೋರಾಗೇನು ಬರ್ತಾ ಇಲ್ಲ. ಅವಾಗಲಿಂದ ನಿಧಾನಕ್ಕೆ ಬರ್ತಾ ಇಷ್ಟು ಬರ್ತಾ ಇದೆ ಮಳೆ. ಅವರು ಅದು ಮಾಡ್ತಾ ಇದ್ದಾರೆ. ಇದೇ ಸೈಡ್ ಸ್ಕರ್ಟ್ಸ್ದು, ಈಗ ಅದು ಫಿಟ್ ಮಾಡಬೇಕದು. ಕಾರ್ ಫುಲ್ ಲೈಟ್ ಮಾಡಿ ನಿಲ್ಸಿದ್ದೀನಿ ನೋಡಿ. ಮಳೆ ಕಾಣಿಸ್ತಾ ಇರ್ಬೋದು ನಿಮಗೆ. ಏನೋಪ್ಪ ವೆದರೇ ಸರಿ ಇಲ್ಲ ಇವತ್ತು ಬೆಂಗಳೂರಲ್ಲಿ.
ಎಲ್ಲ ಫಿನಿಶ್ ಆದಮೇಲೆ ನಿಮಗೆ ತೋರಿಸ್ಕೊಡ್ತೀನಿ ಗೈಸ್. ಅದೇ ಫ್ರಂಟಿದು ಲಿಪ್ಪು ರಿಮೂವ್ ಮಾಡಿದ್ದಾರೆ. ಹೆಂಗೆ ಕಾಣಿಸ್ತಿದೆ ನೋಡಿ ಕಾರು, ಒಂಥರ ಕಾಣಿಸ್ತಾ ಇದೆ. ಇವಾಗ ಆ್ಯಡ್ ಆನ್ ಮಾಡ್ತಾರೆ, ಕರೆಕ್ಟಾಗಿ ಡ್ರಾಪ್ ಎಷ್ಟಾಗುತ್ತೆ ಅಂತ ನೋಡ್ಕೊಂಡು ಆ್ಯಡ್ ಆನ್ ಮಾಡ್ತಾರೆ. ಸೊ ಯಾ ನೋಡೋಣ ಹೆಂಗೆ ಕಾಣುತ್ತೆ ಅಂತ. ಸೊ ಇದೆಲ್ಲ ರಿಮೂವ್ ಮಾಡ್ತಾ ಇದ್ದಾರೆ ಗೈಸ್. ಇವಾಗ ಹೆಂಗೆ ಕಾಣುತ್ತೆ ನೋಡೋಣ. ಅಪ್ಪ ಅಪ್ಪ ನೋಡಿ, ಸುಮ್ಮನೆ ವೇಸ್ಟ್ ಬೇಯಿಸೋದು. ಇವಾಗ ನೋಡಿ ಯಾವ ಥರ ಕಾಣುತ್ತೆ. ಇಲ್ಲ ಅಂದರೆ ಚೆನ್ನಾಗೇ ಕಾಣಿಸಲ್ಲ. ಫಿನಿಶಿಂಗ್ ಕೊಟ್ಬಿಟ್ಟು ಹಾಕ್ತಾ ಇದ್ದಾರೆ. ಈಗ ಸೈಡಿಂದ ಸ್ಕರ್ಟ್ಸ್ ಯಾವ ಥರ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣ್ತಾ ಇದೆ. ನಾನೇನು ವಿಯರ್ಡಾಗಿ ಕಾಣುತ್ತಾ ಅಂದ್ಕೊಂಡಿದ್ದೆ. ನೈಸ್ ನೈಸ್. ಇದು ಫ್ರಂಟ್, ಇದು ಚೆನ್ನಾಗಿ ಕಾಣುತ್ತೆ. ತಮ್ಮ ಇವಾಗ ಕೇಕ್ ತಂದಿದ್ನಲ್ಲ ಆವಾಗಲೇ, ಇವಾಗ ತಿಂತಾನೆ ಇವಾಗ ಫುಲ್ಲು. ಇವಾಗ ಅದೇ ಹೇಳ್ಬಿಟ್ಟದ ನಾನು ಕೇಕ್ ತಿನ್ಕೊಂಬರ್ತೀನಿ ಅಂತ. ಏನಣ್ಣ ಏನು ಅನಿಸ್ತಿದೆ ಅಣ್ಣ ನಿನಗೆ? ಏನು ಅನಿಸ್ತಿದೆ ಅಂದರೆ ಅಣ್ಣನ ಮೂಗು ಫುಲ್ ಊಷ್ಟಿ ಇವತ್ತು. ಫೈನಲ್ ಲುಕ್ ಈ ಥರ ಲೋ ಮಾಡಿದಾಗ ಸೈಕಾಗಿ ಕಾಣಿಸ್ತಾ ಇದೆ ಕಾರು. ಪೇಂಟ್ ಆದಾಗಂತೂ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಸೈಡು ಇದು ಸೂಪರಾಗಿ ಮಾಡಿ, ಇದು ಒಂದು ಸ್ವಲ್ಪ ಮಾಡ್ತಾರೆ ಇವಾಗ. ಸೊ ಯಾ ಈ ಥರ ಫೈನಲ್ ಲುಕ್ ನೋಡಿ ಗೈಸ್. ಇವಾಗ ಎಷ್ಟು ಗಂಟೆ ನಾವು ಬಂದಿದ್ದು? ಬೆಳಗ್ಗೆ ಎಷ್ಟು ಗಂಟೆಗೆ ಬಂದಿದ್ದು? 12 ಗಂಟೆಗೆ ಬಂದ್ವಿ. 1 o'clock ಬಂದ್ವಿ. ನೋಡಿ, ಕಾರೆಲ್ಲ ಮಾಡಿಫೈ ಮಾಡಬೇಕಂದ್ರೆ ಇಷ್ಟೆಲ್ಲ ವೇಟ್ ಮಾಡಬೇಕು. ಒಬ್ಬೊಬ್ರು ಇರ್ತಾರೆ ಕಾರ್ ನೋಡಿದ ತಕ್ಷಣ ತೂ ಅಂದ್ಬಿಡ್ತಾರೆ. ಅದು ಹೆಂಗಾಗುತ್ತೆ ಹೇಳಿ ನಮಗೆ? ತೂ ಅನ್ನೋರು ಯಾರೂ ಇರೋಲ್ಲ ಈ ಥರ ಕಾಣಿಸ್ತಾರೆ. ಅದು ಕರೆಕ್ಟು. ಸೊ ಇದು ಫೈನಲ್ ಔಟ್ಪುಟ್ ಹಿಂಗಿದೆ. ಇನ್ನು ಪೇಂಟಲ್ಲಿ ಆದಮೇಲೆ ಇನ್ನೂ ಸೈಕಾಗಿ ಕಾಣುತ್ತೆ. ಸೊ ಯಾ ಇದರಿಂದ ಫಸ್ಟ್ ಓಡಬೇಕು ಬೇಗ. ಮನೆಯಿಂದ ಕಾಲ್ ಮಾಡ್ತಿದ್ದಾರೆ ನೋಡಿ ಗೈಸ್. ನಮ್ಮ ತಮ್ಮ ಫುಲ್ ಕೋಲ್ಡ್ ಅಂತೆ. ಅಪ್ಪ ಈ ಟೈಮ್ ನೋಡಿ ಗೈಸ್, ಇವಾಗ 8 ಗಂಟೆ ಆಯ್ತು. ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗೀತು. ಸೊ ಇದು ಸ್ಕ್ರೂ ಅಲ್ಲಿ ಹಾಕಿ ಟೈಟ್ ಮಾಡ್ತಾ ಇದ್ದಾರೆ. ಇನ್ನು ಬಂದು 9 ಗಂಟೆ ಆಯಿತು. ಕಾರ್ ಯಾವ ಥರ ಧೂಳಾಗಿದೆ ಅಂದರೆ ಯಪ್ಪ. ಬಟ್ ಕೆಲಸನೂ ಕ್ಲೀನಾಗಿ ಮಾಡಿದ್ದಾರೆ ನೋಡಿ. ಸೈಡ್ ಶೇಪು ಸೂಪರಾಗಿ ಮಾಡಿದ್ದಾರೆ. ಡ್ರಾಪ್ ಮಾಡಿದ್ರೆ ಕ್ರೇಜಿ ನೋಡಿ. ಸೊ ಗೈಸ್ ಇದ್ರದ್ದು ಇನ್ನೂ ಪೇಂಟೆಲ್ಲ ಆದಮೇಲೆ ಸೂಪರಾಗಿ ಕಾಣುತ್ತೆ. ಅದ್ರದ್ದು ಬ್ಲಾಗ್ ಮಾಡ್ತೀನಿ. ಸೊ ಇವಾಗ ಮನೆಗೆ ಹೋಗೋಣ ಫಸ್ಟು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರೊಂದು ಸ್ವಲ್ಪ ಬ್ಲೋ ಹೊಡಿತಿದ್ದಾರೆ, ಹೆವಿ ಧೂಳಾಗಿತ್ತಲ್ವ ಕಾರು ಅಂತ. ಸೊ ಗೈಸ್ ನಾನು ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಸೊ ಬೇಗ ಮನೆಗೆ ಹೋಗ್ಬೇಕು. ಮನೇಲಿ ತುಂಬ ಫೋನ್ ಮಾಡಿ ಬೈತಾ ಇದ್ದಾರೆ, ತುಂಬ ಲೇಟ್ ಆಗೋಯ್ತು. ಬಟ್ ಅವ್ರು ಅಷ್ಟೇ ಪಾಪ ಕೆಲಸ ಮಾಡಿದ್ರು. ಯಾ ಲೆಟ್ಸ್ ಗೋ, ಹೋಗೋಣ ಬನ್ನಿ ಗೈಸ್. ಮನೆಗೆ ಬಂದು ಊಟ ಎಲ್ಲ ಮಾಡಾಯಿತು. ಸಖತ್ ತಲೆನೋವ್ತಿದೆ. ಯಾಕಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಅಲ್ಲೇ ಇದ್ವಿ. ತಲೆನೋವು ಅಂದರೆ ಅಲ್ಲಿ ಮಿಷನ್ನು ಕಟ್ ಮಾಡೋದು, ಅಪ್ಪ ಹೆವಿ ತಲೆನೋವ್ತಿದೆ. ನೋಡಿ ಇವರೆಲ್ಲ ಹೆಂಗೆ ಕೂತವ್ರು ಇಲ್ಲಿ. ಇವತ್ತು 6 o'clockಗೆ ಬಂದು ಎಲ್ಲಾದರೂ ಆಚೆ ಕರ್ಕೊಂಡು ಹೋಗ್ತೀನಿ ಅಂದಿದ್ದು 9 ಗಂಟೆಗೆ ಬಂದಿದ್ದಾನೆ. ಏನು ಮಾಡ್ತೀರಾ ಗೈಸ್? ನಾನು ಅಷ್ಟೇ. ನಾನೊಂದು 5 ಗಂಟೆ ಒಳಗಡೆ ಹಂಗೆ ಬರ್ತೀನಿ ಹಂಗೆ. ಬಟ್ ಕೆಲಸ ಹಂಗಿತ್ತು ಗೈಸ್. ಅದು ಅಷ್ಟು ಕ್ಲೀನಾಗಿ ಫಿನಿಶಿಂಗ್ ಮಾಡಿಕೊಟ್ಟಿದ್ದಾರೆ. ಬಾಡಿ ಕಿಟ್ ಕ್ರೇಜಿ ಇದೆ, ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಕೆಲಸ. ಸೊ ಸ್ಯಾಟಿಸ್ಫೈಡ್, ಖುಷಿ ಆಯಿತು ನನಗೆ. ಸೊ ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡ್ತಾಯಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ವೇಟ್ ಮಾಡ್ತಾಯಿರಿ. ಬಾಯ್.